ಸೊ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತೇನಪ್ಪ ಅಂದರೆ ಎಲ್ಲ ಶೋರೂಮ್ ವಿಸಿಟ್ ಮಾಡಿದೆ. ಚಾರ್ಜ್ ಹಾಕೊಂಡು ಅಂದ್ಕೊಂಡಿದ್ದೀನಿ ಎಕ್ಸ್ಚೇಂಜಲ್ಲಿ. ನಾನು ಗಾಡಿ ಕೊಟ್ಬಿಟ್ಟು ಎಕ್ಸ್ಚೇಂಜಲ್ಲಿ, ಅದಕ್ಕೆ ಒಂದೆರಡು ಕಡೆ ವಿಚಾರಿಸಿದೆ. ತೋರಿಸ್ತೀನಿ ನೋಡಿ. ಇದು ಕೆಂಗೇರಿಲಿ ಹಾಕ್ಸ್ಕೊಂಬಂದೆ, ರೈಲ್ವೆ ಸ್ಟೇಷನ್ ಹತ್ರ ಇದೆ, ಅಲ್ಲಿ ಹಾಕ್ಸ್ಕೊಂಬಂದೆ. 280 ಚಾರ್ಜಿ. ಅದಾದಮೇಲೆ 3 ವರ್ಷಕ್ಕೆ ಲೋನ್ ಹಾಕ್ಸ್ಕೊಂಡೆ. ಸುಮಾರು ಆಯಿತು 3 ವರ್ಷಕ್ಕೆ 9,200 ರೂಪಾಯಿ ಕಟ್ಟಬೇಕು. ಈ ಥರ ಹಾಕ್ಸ್ಕೊಂಬಂದಿದ್ದೀನಿ. ಬ್ಯಾಟ್ರಿ ಲೋ ಐತೆ, ಒಂದು ನಿಮಿಷ ಇರ್ರಿ, ಚಾರ್ಜ್ ಹಾಕ್ಬಿಡ್ತೀನಿ. ಹಂಗೆ ಯಾಕೋ ಕ್ಯಾಮ್ರಾ ಬ್ಯಾಟ್ರಿ ಚಾರ್ಜ್ ಹಾಕಿಲ್ಲ, ಮರ್ತ್ಕೊಬಿಟ್ಟಿದ್ದೀನಿ. ಬೆಳಗ್ಗೆ ಹಾಕಬೇಕಾಗಿತ್ತು, ಹಾಕಿಲ್ಲ. ಇದಾಯ್ತಾ? ಇವಾಗ ಮತ್ತೆ ಇಲ್ಲಿ ಹಾಕ್ಸ್ಕೊಂಬಂದೆ, ಅರಳಿ ಆರ್ಚ್ ಹತ್ರ, ವಾಟರ್ ಟ್ಯಾಂಕ್ ಹತ್ರ. ಇಲ್ಲೆಲ್ಲ ಟಾಪ್ ರೂಫಿಂಗ್ ಎಲ್ಲ ಸೇರಿ 289 90,000 ಅಂದ್ಕೊಳ್ಳಿ. 290,000 ಎಲ್ಲ ಫಿಟ್ಟಿಂಗ್ ಅವ್ರದ್ದೇ, ಟಾಪು ರೂಫಿಂಗ್ ಎಲ್ಲ ಹಾಕ್ಸ್ಕೊಂಬಂದೆ. ಸೊ DL ಪರ್ಮಿಟೇ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಸುಮ್ಮನೆ 40,000 ಏನಂತಿಗೆ ಟ್ರಾನ್ಸ್ಫರ್ ಪರ್ಮಿಟ್ ಅಂತ DLದೇ ಹಾಕ್ಸ್ಕೊಂಬಂದಿದ್ದೀನಿ 2 ಜಾಗದಲ್ಲಿ. ಅಲ್ಲಿಗೆ ಇಲ್ಲಿಗೆ ಡಿಫ್ರೆನ್ಸ್ ಏನಿಲ್ಲ ಅಂದರೆ ಒಂದು 4-5 ಸಾವಿರ ಡಿಫ್ರೆನ್ಸ್ ಇದೆ. ಕೆಂಗೇರಿಗೆ ಇಲ್ಲಿಗೆ ಆರ್ಚ್ ಹತ್ರ ಡಿಫ್ರೆನ್ಸ್ ಇದೆ. ನೋಡೋಣ. ಇವಾಗ ನನ್ನ ಗಾಡಿ ಡೀಲರ್ ಎಷ್ಟಕ್ಕೆ ಕೇಳ್ತಾರೆ ಅಂತ ನೋಡ್ಕೋಬೇಕು. ಅದ್ರ ಆದಮೇಲೆ ನೋಡ್ಕೊಂಡು ಮಾರ್ತೀವಿ. ಕಮ್ಮಿ ಕೇಳ್ತಾರೆ. ಕೆಂಗೇರಿಯಲ್ಲಿ 50,000 ಕೇಳಿದ್ರು. ನಾನು ಅದಕ್ಕೆ ಬೇಡ ಅಂತ ಬಂದೆ. ನೋಡೋಣ ಇಲ್ಲೇ ಎಷ್ಟಕ್ಕೆ ಕೇಳ್ತಾರೆ. ಇಲ್ಲೇ ಅಷ್ಟಕ್ಕೆ ಅಂದ್ಕೊಂಡಿದ್ದೀನಿ. ಕೊಟ್ಬಿಡೋಣ ಸುಮ್ಮನೆ ಎಂತಕ್ಕೆ, ಅಷ್ಟೇ ಆದ್ರೂ ಕೊಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಅನಿಸಿಕೆ ಹೆಂಗಂತ ಕಮೆಂಟ್ ಮಾಡಿ. ಆದರೆ ಇವತ್ತು ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ಬರೋಣ, ಇಲ್ಲಾಂದರೆ ಇಲ್ಲ. ಸಂಜೆ ಗಂಟೆ ಟೈಮ್ ಇದೆ. ಡೀಲರ್ ಫೋನ್ ಮಾಡಿದ್ಮೇಲೆ ನಾವು ಹೇಳ್ತೀವಿ ಇದು ಗಾಡಿ ಎಷ್ಟಕ್ಕೆ ಹೋಗುತ್ತೆ ಅಂತ ಹೇಳಿದವರು. ಶೋರೂಮ್ ಅವರು ಫೋನ್ ಮಾಡ್ತೀವಿ ಅಂದವ್ರೆ. ಅದಕ್ಕೆ ವೆಯ್ಟ್ ಮಾಡೋಣ. ಅವ್ರೇನಾದರೂ ಶೋರೂಮ್ ಅವ್ರು ಫೋನ್ ಮಾಡಿ ಇಷ್ಟಕ್ಕಂತ ಡೀಲರ್ ಓಕೆ ಅಂದರೆ, ನಮಗೂ ಪ್ರೈಸ್ ಓಕೆ ಆದರೆ ಹೋಗಿ ಬುಕ್ ಮಾಡಿ ಬರೋದು, ಇಲ್ಲಾಂದರೆ ಇಲ್ಲ. ರೆಡಿ ಮಾಡಿಸ್ಕೊಂಡು ಓಡಿಸ್ಕೊಳ್ಳೋಣ ಸ್ವಲ್ಪ ದಿನ ಅಂದ್ಕೊಂಡಿದ್ದೀನಿ. ಸೊ ಇನ್ನೇನು ಸಮಾಚಾರ? ಏನಪ್ಪ ಸೈಲೆಂಟ್ ಆಗ್ತಿದೆ? ಏನು ಸಮಾಚಾರ ಅಂದರೆ ಏನು ಹೇಳಿ, ನಾವು ನಿನ್ನಂಗೆ ಯೂಟ್ಯೂಬ್ ಮಾಡ್ಕೊಂಡು ಕೂತ್ಕೋಬೇಕು. ಹತ್ರ ಬಂದು ಮಾತಾಡಿ ಕೇಳಿಸಲ್ಲ. ಮತ್ತು ಎಲ್ಲ ಫ್ರೆಂಡ್ಸಿಗೆ ಏನು ಹೇಳ್ತೀನಿ ಅಂದರೆ, ಚೆನ್ನಾಗಿ ವರ್ಕ್ ಮಾಡಿರಿ, ಎಂಜಾಯ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಫುಲ್ ಹ್ಯಾಪಿಗೆ ಇರ್ರಿ, ಎಂಜಾಯ್ ಮಾಡಿರಿ. ಇವ್ರು ನಮ್ಮ ಫ್ರೆಂಡು ಇವತ್ತು ನನಗೋಸ್ಕರ ರಜಾ ಹಾಕ್ಬಿಟ್ಟು ಆಫೀಸಲ್ಲಿ ಕಂಪ್ನಿಲಿ ರಜಾ ಹಾಕೊಂಡು ಜೊತೆಲಿ ಸುತ್ತಾಡ್ತಾವ್ರಿ. ಇವತ್ತು ಸುತ್ತಾಡಕ್ಕೆ ಬಂದಿಲ್ರಿ, ಆಟೋ ತಗೊಂಡು ಹೊಸದಂತ ಹೇಳ್ಬಿಟ್ಟು ರಜಾ ಹಾಕ್ಸಿದಾನೆ ಇವತ್ತು. ಅದರಿಂದ ಅವರು ಇದು ಅವ್ರು ಯಾರೋ ಬಂದಮೇಲೆ ಅವ್ರ ರೇಟ್ ಏನು ಹೇಳ್ತಾರೋ ನೋಡ್ಬಿಟ್ಟು ಫೋನ್ ಮಾಡ್ತೀವಿ, ಅವಾಗ ಬನ್ನಿರಿ ಅಂದಾರ. ಅದಕ್ಕೆ ಅವ್ರಿಗೋಸ್ಕರ ವೇಟ್ ಮಾಡ್ತಾಯಿದ್ದೀವಿ. ಇನ್ನೊಂದು 2 ಕಡೆ ವಿಚಾರಿಸ್ತೀನಿ. ಇನ್ನೊಂದು 2 ಶೋರೂಮು ನಮಗೆಲ್ಲೇ ಒಂದು 4-5 ಸಾವಿರ ಕಮ್ಮಿ ಆಗುತ್ತೆ, ಅಲ್ಲಿ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಓಡೋಣ. ಇದು ಅಲ್ಲಿಗೆ ಬಿಡಪ್ಪ ಸೈಡಲ್ಲಿ. ಏನೋ ಹೇಳಿದ್ರು ಅವರು ಹೆಸರು, ಮೇಡಮ್ ಅವ್ರು ಏನೋ ಹೇಳಿದ್ರು ಹೆಸರು, ನಾನು ಕಾಲ್ ಮಾಡ್ತೀನಿ ಅಂತ. ನೋಡೋಣ. ಆಲ್ರೆಡಿ 2-3 ಶೋರೂಮ್ ವಿಸಿಟ್ ಮಾಡಿದ್ದೀನಿ. ಇನ್ನೂ ವಿಸಿಟ್ ಮಾಡೋಣ. ಇವತ್ತು ಫುಲ್ಲು ಸುತ್ತಾಡ್ಕೊಳ್ಳೋಣ. ಏನಿಲ್ಲ ಫ್ರೆಂಡ್ಸ್, ಇವತ್ತು ಗುರುವಾರ ಬೇರೆ, ಬುಧವಾರ ಎಲ್ಲ ಕಡೆ ತಿರ್ಗೋದು, ಹೊಟ್ಟೆ ಸುಟ್ಕೊಂಡು ಚಿಕನ್ ಮಟನ್ ತಿನ್ಕೊಂಡು ಮನೆಗೆ ಹೋಗೋದು ಅಷ್ಟೇ ಫ್ರೆಂಡ್ಸ್. ಇವತ್ತು ಏನಿಲ್ಲ. ಒಟ್ಟಿನಲ್ಲಿ 2-3 ದಿನದಲ್ಲಿ ಗಾಡಿ ತೆಗಿತೀನಿ. ಇಲ್ಲ ಫ್ರೆಂಡ್ಸ್, ದುಡ್ದಿದ್ದೆಲ್ಲ ಇದಕ್ಕೆ ಇರ್ತಾನೆ. ನಾನು ಮುಂದೆ ಹೇಳಿನಿ ಬೇಡ ಎಕ್ಸ್ಚೇಂಜ್ ಮಾಡ್ಬಿಡು ಅಂತ ಹೇಳಿದ್ರೆ, ಇಲ್ಲ ನನಗೆ 2 ವೀಲರ್ ಬೇಕು ಅರ್ಜೆಂಟ್ ಅಂತ ಹೇಳಿ ಇವರೇ ನೋಡೋರು ನೋಡಿ ಎಷ್ಟು ಖರ್ಚು ಮಾಡಿದ್ದೀನಿ ಗಾಡಿಗಂತ. 2 ವೀಲರ್ ತಗೊಂಡಿದ್ದಾರ. ಅದಕ್ಕೆ ನಾನು 2 ವೀಲರ್ಗೆ ಮುಂಚೆನೇ ಹೇಳಿನಿ, ಬೇಡ ಫಸ್ಟು ಆಟೋ ತಗೊಂಡ್ಮೇಲೆ 2 ವೀಲರ್ ತಗೋ ಅಂದರೆ ಕೇಳಿಲ್ಲ. ಈಗ ಮತ್ತೆ ಈಗ ಆಟೋ ಹೊಸದು ಬೇಕಂತಾನ, ಏನು ಮಾಡ್ಬೇಕು ನಮ್ಮಂತವ್ರು? ಸೂರ್ಯಟಿ ಇವ್ರನ್ನೇ ಹಾಕ್ಸೋಣ, ಹಾಕ್ಸ್ಬಿಟ್ಟು ಓಡೋಗ್ಬಿಡೋಣ ಎಲ್ಲಾದ್ರೂ. ಓಡೋಗ್ಬಿಟ್ಟು ಫ್ರೆಂಡ್ಸ್, ಒಂದು ಈ ನಮ್ಮಂಥವ್ರೆಲ್ಲ ಕೆಡ್ಸಿದ್ರೆ ಕೆಡ್ಸಲ್ಲ, ಪರಮಾತ್ಮನ ಕೆಡ್ಸ್ಬೇಕು, ಅವಾಗೇ ನಾವು ಕೆಟ್ಟೋಗೋದು.
ಸೊ ಸುಮ್ಮನೆ ಕಾಮಿಡಿಗೆ ಒಳ್ಳೆಯವರು ತುಂಬ ಹಬ್ಬ ಒಳ್ಳೆಯವರು. ಅಂದರೆ ಒಂದು ವರ್ಷ ಕಷ್ಟಪಡಮ್ಮ, ಆಮೇಲೆ ಕಷ್ಟ ಇರಲ್ಲ. ಇಂಥವರೆಲ್ಲ ಕೆಡ್ಸಿದ್ರೆ ದೇವ್ರು ಕೆಡ್ಸಿದ್ರೆ ಪುನಃ ಭೂಮಿಗೆ ಹೋಗ್ಬಿಡ್ತೀವಿ. ಅದೆಲ್ಲ ಏನಿಲ್ಲ, ಸುಮ್ಮನೆ ತಮಾಷೆಗೆ ಮಾತಾಡ್ತೀವಿ. ತುಂಬ ಒಳ್ಳೆಯವರು, ಯಾವುದಕ್ಕಾಗಲಿ ಕರೆದ್ರೆ ಒಂದೇ ಮಾತಿಗೆ ಬರ್ತಾರೆ. ನಾಯಂಡಹಳ್ಳಿ ಶೋರೂಮ್ ವಿಸಿಟ್ ಮಾಡ್ತಾ ಇದ್ದೀವಿ ಇವಾಗ. ಅಲ್ಲಿ ಹೋಗಿ ಒಂದು ಕೊಟೇಶನ್ ಹಾಕ್ಸೋಣ, ಏನಾಗುತ್ತೋ ಗೊತ್ತಿಲ್ಲ. ಅಲ್ಲಿಗೆ ಇಲ್ಲಿಗೆ ಡಿಫ್ರೆನ್ಸ್ ಏನಾದರೂ ಬರುತ್ತಾ ಅಂತ ನೋಡೋಣ. ನನಗೆ ಯಾಕೋ ಇಲ್ಲೇ ಇಷ್ಟ ಆಯಿತು, ಒಂದು ಸತಿ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಮಾಮೂಲಿ ನೋಡಿದೆ ನಾನು ಗೂಗಲಲ್ಲಿ, ಎಲ್ಲ ತೊಗೊಂಡವರೆಲ್ಲ ಹೇಳೋರೆ ಇಲ್ಲಿ ಗಾಡಿಯಲ್ಲಿ ತೊಗೋಬೇಡ್ರಿ, ಇಲ್ಲಿ ಸರ್ವಿಸ್ ಮಾಡಿಸ್ಬೇಡ್ರಿ, ಹಂಗೆ ಹಿಂಗೆ ಅಂತ. ಪ್ರತಿಯೊಬ್ಬರು ರೇಟಿಂಗೇ ಇಲ್ಲ ಗೂಗಲಲ್ಲಿ, ಆ ಥರ ಮಾಡ್ಕೊಂಡವ್ರು ಶೋರೂಮವರು. ಯಾವುದಕ್ಕೂ ಒಂದು ಸತಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಸುತ್ತಾಡಬೇಕು. ಹಿಂದ್ಗಡೆ ಕೂತವ್ರಲ್ಲ ಇವರು ನೋಡ್ಕೊಂಡ್ರಾ? ಇವರು ಹೊಸಕೋಟೆ ದಮ್ ಬಿರಿಯಾನಿ ಇಸ್ಕೊಡ್ತಾರೆ ಅಂತ ಇವತ್ತು. ಅದಕ್ಕೆ 12 ಗಂಟೆ ಸುತ್ತಾಡ್ಸ್ಬಿಟ್ಟು ಹೊಸಕೋಟೆ ದಮ್ ಬಿರಿಯಾನಿ ಕರ್ಕೊಂಡು ಹೋಗ್ತೀನಿ. ಆಟೋ ತಗೊಂಡವ್ರು ಇಸ್ಕೊಡ್ಬೇಕು, ಹಿಂದೆ ಓಡಾಡೋರು ಇಸ್ಕೊಡ್ಬೇಕ್ರಿ. ಫ್ರೆಂಡ್ಸು ಹೇಳ್ರಿ, ನೀವು ಕಾಮೆಂಟಲ್ಲಿ ಹೇಳ್ರಿ ಅವ್ರಿಗೆ ಪಟ್ಟಂತ ಯಾರು ಇಸ್ಕೊಡ್ಬೇಕಂತ. ಹೋಗೋಣ. ನಾನು ಸುಮಾರು ದಿನದಿಂದ ನಾನು ಹೆಂಗೆ ಓಡಿಸ್ತಾವೆ ನಿಮ್ಮ ಕಾರ್. ಹೊಸಕೋಟೆ ದಮ್ ಬಿರಿಯಾನಿ ಫೇಮಸ್ ಅಂತಾರೆ, ಎಲ್ಲಿ ನೋಡಿದ್ರು ಬರೀ ಇನ್ಸ್ಟಾಗ್ರಾಮಲ್ಲಿ ಅದೇ ಬರುತ್ತೆ. ಎಲ್ಲಿ? ಇಲ್ಲ, ಅಲ್ಲಲ್ಲಿ ಇದೆ, ನಾಗರಬಾವಲ್ಲಿ ಒಂದು ಇದೆ, ನೋಡ್ಕೊಂಡು ಇವತ್ತು ತಿನ್ನೋಣ. ಅಲ್ಲಿ ವಿಸಿಟ್ ಆದ್ಮೇಲೆ ಸಿಗ್ತೀನಿ ಮತ್ತೆ. ಇದೇ ಮತ್ತೆ ನಾಯಂಡಹಳ್ಳಿ ಅಲ್ವಾ ಇದು? ಸೊ ಇಲ್ಲೇ ಶೋರೂಮ್ ಇರೋದು. ಶೋರೂಮ್ ಹತ್ರ ಬಂದೀವಿ, ನೋಡೋಣ. ಇಲ್ಲಿ ಕೊಟೇಶನ್ ಹಾಕ್ಸ್ರೆ ಗೊತ್ತಾಗುತ್ತೆ ಏನು ಅಂತ. ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ, ಯಾವ ಥರ ಆಗ್ಬಿಟ್ಟೈತೆ. ಎಲ್ಲಿ ಹಾಕೋದು ಗಾಡಿ ಎಲ್ಲಿ ಹಾಕೋದಪ್ಪ? ಸೊ ಇದು ಶೋರೂಮು, ತೋರಿಸ್ತೇನೆ ನಿಮಗೆ ನೋಡಿ ಶೋರೂಮು. ಸೊ ಬನ್ನಿ, ಆಯಿತು, ಇಲ್ಲಿ ಸಿಗೋಣ ಮತ್ತೆ, ಕೊಟೇಶನ್ ಹಾಕ್ಸ್ಕೊಂಡು ಸಿಗೋಣ. ಸೊ ವಯಸ್ಸು ಎಲ್ಲ ಕಡೆ ಹೋಗಿ ಸುತ್ತಾಡ್ಕೊಂಡು ಬಂದ್ವಿ. ನನ್ನ ಗಾಡಿ ಎಕ್ಸ್ಚೇಂಜ್ಗೆ ಶೋರೂಮ್ ಅವರು ಬರೀ 30,000 ಕೇಳ್ತಾರೆ. 2015 ಮಾಡಲು 30,000 ಕೇಳ್ತಾರೆ. ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಫುಲ್ ಬೇಜಾರಾಗಿ ನಿಮ್ಮ ಗಾಡಿನೇ ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟೆ. ಅದನ್ನೇ ರೆಡಿ ಮಾಡಿಸ್ಕೊಂಡು ಓಡಿಸ್ತೀನಿ ಇನ್ನೊಂದು 5-6 ತಿಂಗಳು. 2027 ಪರ್ಮಿಟ್ ಲ್ಯಾಪ್ಸ್ ಆಗುತ್ತೆ. ಅಷ್ಟು ಗಂಟೆ ಓಡಿಸ್ಬಿಟ್ಟು ಎತ್ಕೊಂಡೋಗಿ ಊರಲ್ಲಿ ಬಿಸಾಕ್ತೀನಿ. ಊರಲ್ಲಿ ನಮ್ಮವ್ರಿಗೆ ಏನಕ್ಕಾದ್ರೆ ಕೆಲಸಕ್ಕಾಗತ್ತೆ. ಸುಮ್ಮನೆ ಇವರು 30,000 ಕೊಡೋದಕ್ಕೆ ಊರಲ್ಲಿ ಬಿಸಾಕಿದ್ರೆ ಏನೋ ಒಂದು ಯೂಸ್ ಆಗುತ್ತೆ. ಊರಲ್ಲಿ ಜಮೀನಿಂದ ಅದು ಇದು ಎತ್ಕೊಬರೋದು, ಗೊಬ್ಬರ ಎತ್ಕೊಬರೋದು, ಹತ್ತಿ ಎಲ್ಲ ಎತ್ಕೊಬರೋದೆಲ್ಲ ಆ ಥರ ಯೂಸ್ ಆಗುತ್ತೆ. ಅದಕ್ಕೆ ಸುಮ್ಮನೆ ವಾಪಸ್ ಬಂದೆ. ಸೊ ಮನೆಗೆ ಬಂದೆ, ಸುಮ್ಮನೆ ಸುತ್ತಾಡ್ಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಶಾಪಿಂಗ್ ಮಾಡಿಕೊಂಡು ಕ್ಯಾಬ್ ತೊಗೊಂಡು ಆಮೇಲೆ ಬೇರೆ ಏನೇನೋ ತೊಗೊಂಬಂದೆ. ಎಲ್ಲ ವೀಡಿಯೋದಲ್ಲಿ ಹೇಳೋಕ್ಕಾಗಲ್ಲ, ಎಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ. ಸೊ ಸಿಗೋಣ ಮತ್ತೆ ನಾಳೆ. ಇವತ್ತು ಸುತ್ತಿ ಬೇಜಾರಾಗೋಯ್ತು. ಸುತ್ತಿ ಬೇಜಾರಾಗೋದಕ್ಕಿಂತ ಅವ್ರು ಹೇಳಿರೋ ರೇಟಿಗೆ ನನ್ನ ಗಾಡಿಗೆ ಅಷ್ಟೊಂದು ಬೇಜಾರಾಗೋಯ್ತು. ಏನು ಗಾಡಿಗೆ ಬೆಲೆ ಇಲ್ಲ ಅನ್ನೋ ಥರ ಮಾತಾಡ್ಬಿಟ್ರು. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ನಮ್ಮ ಗಾಡಿನೇ ರೆಡಿ ಮಾಡಿಸ್ಕೊಂಡು ಓಡಿಸೋದು. ಸೊ ಸಿಗೋಣ ಮತ್ತೆ ನಾಳೆ.